ಜನಮನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜನವರಿ 22ನೇ ತಾರೀಕು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂಥದ್ದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿರುವಂಥದ್ದು. ಹಾಗಾಗಿ ನೂರಾರು ಭಕ್ತರು ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದ ಹನುಮನ ದರ್ಶನಕ್ಕೆ ಬಂದಿರತಕ್ಕಂಥ ಭಕ್ತರಿರ್ತಕ್ಕಂಥದ್ದು. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತರ ಬಳಿ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಬನ್ನಿ, ಇವ್ರೇನು ಹೇಳ್ತಾರೆ ಕೇಳೋಣ. ತಾವು ಹನುಮನ ಭಕ್ತರ? ಹೌದು, ನಾನು ಹನುಮನ ಭಕ್ತೆ. ನನಗೆ ಆಂಜನೇಯ ಮೇಲೆ ಅಪಾರ ಭಕ್ತಿ ಇದೆ, ಗೌರವ ಇದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಯೋಧ್ಯೆ ರಾಮ ಮಂದಿರ ಓಪನ್ ಆಗ್ತಾ ಇದೆ. ಅದಕ್ಕೆ ಇಲ್ಲಿಂದಲೇ ಸ್ವಲ್ಪ ಈ ಹನುಮನ ಭಕ್ತಿಯಿಂದ ಅಯೋಧ್ಯೆಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅದು. ಇಲ್ಲಿಂದಲೇ ಇದು ತಗೊಂಡೋಗಿರೋದ್ರಿಂದ ಇನ್ನೂ ಖುಷಿ ಆಗುತ್ತೆ, ತುಂಬಾ ಹೆಮ್ಮೆ ಆಗುತ್ತೆ ನೋಡೋಕ್ಕೆ. ಎಸ್, ತಮಗೇನು ಅನ್ಸುತ್ತಮ್ಮ? ಖುಷಿ ಆಗುತ್ತೆ ಸರ್. ಇಂಥ ಕರ್ನಾಟಕದಲ್ಲಿ ಇಂಥದ್ದೊಂದು ಪರಮಾತ್ಮ ಇಲ್ಲಿ ಹುಟ್ಟಿ ಅಲ್ಲೋಗಿ ಅಯೋಧ್ಯೆಯಲ್ಲಿ ಇದು ಮಾಡಿರೋದ್ರಿಂದ ನಮಗೊಂದು ಖುಷಿ ಇದೆ. ಇಲ್ಲಿ ಏನು ಹನುಮನ ಜನ್ಮಸ್ಥಳಕ್ಕೆ ಬಂದು ತಾವು ಇಲ್ಲಿ ಪೂಜೆಯನ್ನು ಸಲ್ಲಿಸಿದ್ದೀರಾ, ತಮಗೇನು ಅನ್ಸುತ್ತೆ? ತುಂಬ ಒಳ್ಳೆಯದಾಗುತ್ತೆ. ಹನುಮನ ಮೇಲೆ ಮೊದಲಿಂದನೂ ನಮಗೆ ಭಕ್ತಿ ಇತ್ತು. ಈಗ ಇದೇ ಸಮಯದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸಹಿತ ಉದ್ಘಾಟನೆ ಆಗ್ತಾ ಇದೆ. ಹಾಗಾಗಿ ನಮಗೆ ತುಂಬ ಖುಷಿ ಇದೆ. ತಾವು ಅಯೋಧ್ಯೆಗೆ ಯಾವಾಗ ಹೋಗ್ತೀರಾ? ನಾವು ಜನವರಿ 22ಕ್ಕೆ ಅಯೋಧ್ಯೆಗೆ ಹೋಗ್ಬೇಕಂತ ಮಾಡೇವು. ಅವತ್ತು ಉದ್ಘಾಟನೆ ಬಹುತ್ ದೊಡ್ಡ ಪ್ರಮಾಣದಲ್ಲಿ ಉದ್ಘಾಟನೆ ಐತಿ. ಅದೇ ರೀತಿಯಾಗಿ ಅಯೋಧ್ಯೆಯಲ್ಲಿ ಯಾವ ರೀತಿ ರಾಮನ ಉದ್ಘಾಟನೆ ಐತಲ್ಲ, ಅದೇ ರೀತಿ ನಮ್ಮ ಕರ್ನಾಟಕದೊಳಗೆ ಈಗ ಈ ಅಂಜನಾದ್ರಿ ಬೆಟ್ಟವನ್ನು ಅದೇ ರೀತಿಯ ದೊಡ್ಡ ಪ್ರಮಾಣದಲ್ಲಿ ಈ ಅಂಜನಾದ್ರಿ ಬೆಟ್ಟವನ್ನು ಮಾಡ್ಬೇಕಂತ ನಮ್ಮ ಎಲ್ಲ ಹೇಳಿಕೆ ಅನಿಸಿಕೆ ಇದೆ. ಆದ ಕಾರಣ ನಾವು ಈ ಅಂಜನಾದ್ರಿ ಬೆಟ್ಟಕ್ಕೆ ಬರ್ಬೇಕಂದ್ರೆ ಬಹಳ ಆಸೆ ಇತ್ತು. ಇಲ್ಲೇ ಲೋಕಲ್ ಕರ್ನಾಟಕದವರಾಗಿ ನಾವು ಬರೋಕ್ಕಾಗಿದ್ದಿಲ್ಲ. ಆದ್ರೆ ಇವಾಗ ಬಂದು ನೋಡಿದ್ರೆ ಅದು ಇಷ್ಟು ದೊಡ್ಡ ರೀತಿ ಐತೆ ಅಂತ ಅನ್ಕೊಂಡಿದ್ದೆವು. ಅಷ್ಟು ದೊಡ್ಡ ರೀತಿನೇ ಐತಿದ. ಅದೇ ರೀತಿಯಾಗಿ ಇದನ್ನು ಅಯೋಧ್ಯೆ ಹೆಂಗೆ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತೇಳಿ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ ಇಲ್ಲಿಂದನೇ. ಎಸ್, ಅಯೋಧ್ಯೆಯಲ್ಲಿ ರಾಮ ಮಂದಿರ ಇದೆ, ಹಾಗೆ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟವನ್ನು ಕೂಡ ಅಭಿವೃದ್ಧಿ ಪಡಿಸಬೇಕು. ಅದೇ ರೀತಿ ಇಲ್ಲೂ ಕೂಡ ದೇವಸ್ಥಾನ ನಿರ್ಮಾಣ ಮಾಡಬೇಕೆಂದು ಇಲ್ಲಿನ ಭಕ್ತರ ಆಶಯ ಮತ್ತು ಮನವಿ ಆಗಿರುವಂಥದ್ದು. ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಬನ್ನಿ, ಈ ಸಂದರ್ಭದಲ್ಲಿ ರಾಮನ ಬಂಟ ಹನುಮನ ದರ್ಶನ ಮಾಡಿದಿರಾ. ಒಂದು ಕಡೆ ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಆಗ್ತಿರುವಂಥದ್ದು, ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಇದು ಒಂದು ಒಳ್ಳೆಯ ಸಂಗತಿ. ಇವಾಗ ನಾವು ಬಿಜಾಪುರ ಡಿಸ್ಟ್ರಿಕ್ಕಿಂದ ಬಂದೀವಿ. ಒಂದು ಅಂಜನಾದ್ರಿ ಬೆಟ್ಟ ನೋಡೋಕೆ ಒಂದು ಭಾಳ ದಿನ ಆಸೆ ಇತ್ತು, ನೋಡ್ಬೇಕಂತ ಒಂದು ಆಸೆ ಇತ್ತು. ಅದೇನಂತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಹೆಂಗೆ ಇದು ನಡೆದೈತಲ್ಲ, ಹೆಂಗೆ ಇದನ್ನು ಒಂದು ಆದಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ಬೇಕಂತೇಳಿ ಇದೊಂದು ನನ್ನ ಅನಿಸಿಕೆ ಅಂತ ತಿಳ್ಕೊಳ್ತೀನಿ. ಎಸ್, ಬನ್ನಿ, ಇಲ್ಲೊಬ್ರು ಹನುಮನ ಭಕ್ತರು ಹೆಣ್ಮಗಳಿದ್ದಾರೆ, ಅವರ ಅಭಿಪ್ರಾಯವನ್ನು ನಾವು ತಿಳ್ಕೊಳ್ಳೋಣ. ನಾನು ಎಷ್ಟು ದಿನ ಆಯಿತು ಬರಬೇಕಂತ ನನ್ನಲ್ಲಿ ದೇವರಲ್ಲಿ ಪ್ರಾರ್ಥನೆ ಇತ್ತು. ನನಗೆ ಇನ್ನೂವರೆಗೆ ಆಗಿದ್ದಿಲ್ಲ. ಎಲ್ಲರೂ ನಾವು ಅಂದ್ವಿ ಆಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಬರೋಣ. ಎಲ್ಲರಿಗೂ ಖುಷಿ ಆಯಿತು. ನಾನೇ ಇವಾಗ ಎಬ್ಸಿದ್ದು ಅದನ್ನು. ಈ ದೇವ್ರಂದ್ರೆ ನಮ್ಗೆ ತುಂಬ ಇಷ್ಟ. ನೋಡ್ಬೇಕು ಅನ್ನೋದು ಬರೀ ದೂರಿಂದ ಆಯಿತು. ಆದರೆ ಇವಾಗ ಅತಿ ಹತ್ರನ ಬಂದು ದೇವ್ರನ್ನ ಒಂದು ದರ್ಶನ ಮುಗಿಸಿದ್ದೀವಿ. ನಂಗೆ ತುಂಬ ಖುಷಿ ಆಯಿತು. ಇನ್ನೂ ಹಿಂಗೆ ಬರುವಂಗೆ ನಂಗೆ ಆ ದೇವ್ರ ಆಶೀರ್ವಾದ ಕೊಡಲಿ. ರಾಮ ಮಂದಿರ ಉದ್ಘಾಟನೆ ಆಗ್ತಿರೋ ಸಂದರ್ಭದಲ್ಲಿ ನಿಮ್ಗೆ ಏನು ಅನ್ಸುತ್ತೆ? ಒಂದು ಹೆಮ್ಮೆ ರೀ, ಖುಷಿ. ಒಂದಿಷ್ಟು ಮಟ್ಟಕ್ಕೆ ಇದು ಬೆಳಕತ್ತೈತಪ್ಪ ಅಂದ್ರೆ ಎಲ್ಲರೂ ಭಕ್ತರಿಗೆ ಒಂಥರ ಹೆಮ್ಮೆ ಅನಿಸುತ್ತದೆ. ಇನ್ನೂ ಬೆಳೀಲಿ ಅದು. ಅಯೋಧ್ಯ ಅನ್ನೋದು ನೀವು ಅಲ್ಲಿ ಏನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಲ್ಲ, ಪ್ರತಿ ವರ್ಷದಂತ ನಡೀಲತ್ತಂದು ಆ ದೇವರಲ್ಲಿ ಪ್ರಾರ್ಥನೆ. ರಾಮನ ಬಂಟ ಹನುಮನ ದರ್ಶನವನ್ನು ಮಾಡಿದಿರಾ? ಮಾಡಿದೀವಿ. ಇವತ್ತು ನಾವು ಬಂದಿದ್ದು ತುಂಬಾ ಖುಷಿ ಆಯ್ತು, ಎಲ್ಲರಿಗೂ ಖುಷಿ ಆಯ್ತು. ಎಸ್ ಮೇಡಮ್, ತಾವು ಎಲ್ಲಿಂದ ಬಂದಿರುವಂತದ್ದು? ನಾವು ಹೊಸಪೇಟೆಯಿಂದ ರೀ. ಎಸ್ ಮೇಡಮ್, ತಾವು ಹನುಮನ ಭಕ್ತರು? ಹೌದ್ರಿ. ರಾಮ ಮಂದಿರ ನಿರ್ಮಾಣ ಆಗ್ತಿರೋ ಸಂದರ್ಭದಲ್ಲಿ ತಮ್ಮ ಅನಿಸಿಕೆ ಏನು? ನಮಗೆ ಬಹಳ ಖುಷಿ ಆಯ್ತು. ಮೋದಿ ಅವರು ಈ ದೊಡ್ಡ ಪ್ರಮಾಣದಲ್ಲಿ ರಾಮ ಮಂದಿರ ಕಟ್ತಾ ಇರೋದು ಬಹಳ ಹೆಮ್ಮೆ ವಿಷಯ. ಎಲ್ಲರೂ ಭಕ್ತರು ಅಲ್ಲಿ ಒಂದ್ಸತಿ ಹೋಗಿ ಎಲ್ಲ ಇದು ಮಾಡ್ಕೊಂಡು ಹೋಗಿ ಬಂದಿದೀವಿ. ನಾವು ಅಲ್ಲಿ ರಾಮ ಮಂದಿರಕ್ಕೆ ಮೊದ್ಲೇದ್ ಹಳೇದ್ ನೋಡ್ಕೊಂಡು ಬಂದಿದೀವಿ, ಹೊಸದು ನೋಡೋಣ ಅಂತ. ಅದಕ್ಕಾಗಿ ಇಲ್ಲೊಮ್ಮೆ ಬಂದು ದರ್ಶನ ತಗೊಂಡು ಇದು ಮಾಡ. ರಾಮನ ಬಂಟ ಹನುಮನ ದರ್ಶನ ಪಡೆದ ತಕ್ಷಣ ಏನ್ ಅನಿಸ್ತು? ಸ್ವತಃ ಶ್ರೀರಾಮಚಂದ್ರನ ದರ್ಶನ ಪಡೆದಂತ ಆಯ್ತಾ? ಹೌದು, ಖುಷಿ ಆಯ್ತು. ಬಹಳ ಹೆಮ್ಮೆ ವಿಷಯ. ಖುಷಿ ಆಯ್ತು ನಮಗೆ ಬಹಳ. ತಾವು ಯಾವಾಗ್ಲೂ ಬರ್ತಿರ್ತೀರಾ? ಬರ್ತಿರ್ತೀವಿ. ಎಸ್, ಒಟ್ಟಾರೆ ಇಲ್ಲಿ ರಾಮನ ಬಂಟ ಹನುಮನ ದರ್ಶನ ಪಡೆದಂತವರು ಎಲ್ಲ ಒಂದ್ ಕಡೆ ಶ್ರೀರಾಮಚಂದ್ರನ ಮಂದಿರ ಉದ್ಘಾಟನೆ ಆಗ್ತಿರೋದು ಕೂಡ ನಮಗೆ ಸಂತೋಷ ಆಗ್ತಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂತದ್ದು. ಒಟ್ಟಾರೆ ಇಲ್ಲೆಲ್ಲರೂ ಅಭಿಪ್ರಾಯ, ಈ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿರುವಂತವರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಪಡೆದಂತ ಬಹುತೇಕ ಭಕ್ತರ ಅಭಿಪ್ರಾಯ ಶ್ರೀರಾಮಚಂದ್ರನ ಮಂದಿರ ಆಗ್ತಿರುವಂತದ್ದು ಎಲ್ಲ ಒಂದ್ ಕಡೆ ಸಂತೋಷ. ಅದು ಸನಾತನ ಸಂತೋಷ ಆಗ್ತಿರ್ತಕ್ಕಂಥದ್ದು, ಹಿಂದೂ ಧರ್ಮದ ಹೆಮ್ಮೆ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂತದ್ದು. ಬನ್ನಿ, ಇನ್ನೊಂದಷ್ಟು 2 ಜನ ಇದ್ದಾರೆ, ಅವ್ರನ್ನ ನಾವು ಮಾತಾಡ್ಸೋಣ. ಬನ್ನಿ, ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ನಾವು ವಿಜಯಪುರ ಜಿಲ್ಲೆ ಇಂಡಿ ಟೌನ್ನಿಂದ ಬಂದಿದ್ದು. ಇಂಥ ಒಂದು ಧಾರ್ಮಿಕ ಸ್ಥಳಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು. ನಾವು ಭಾಳ ದಿನಗಳಿಂದ ಆಸೆ ಇತ್ತು, ಇಲ್ಲಿ ಒಂದು ಆಂಜನಾದ್ರಿ ಬೆಟ್ಟಕ್ಕೆ ಬರಬೇಕು, ಇದು ಆಂಜನೇಯನ ಹುಟ್ಟಿದಂಥ ಸ್ಥಳ,
ಇವತ್ತು ಅದು ಈಡೇರ್ತು. ನಮ್ಗೆ ಬಹಳ ಸಂತೋಷ ಆಯ್ತು. ಏನು ಮೆಟ್ಟಲೇರಿ ಗುಡ್ಡ ನೋಡಿ ಬಹಳ ಸಂತೋಷ ಆಯ್ತು. ನಮಗೆ ಇಂಥ ಧಾರ್ಮಿಕ ಸ್ಥಳಗಳು ಇನ್ನೂ ಬೆಳೀಲಿ. ನಮ್ಗೆ ಉತ್ತರ ಕರ್ನಾಟಕದಲ್ಲೇ ಇದು ಒಂದು ಐತಿಹಾಸಿಕ ಸ್ಥಳವಾಗಿ ಬೆಳೀಲಿ ಅಂತೇಳಿ ನಂದು ಒಂದು ಸರ್ಕಾರಕ್ಕೆ ಒತ್ತಾಯ. ಹೇಗೆ ದಕ್ಷಿಣ ಕನ್ನಡದಲ್ಲಿ ಅನೇಕ ದೇವಾಲಯಗಳು ಯಾವ ರೀತಿ ಬೆಳೆದಾವ, ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಕೂಡ ಈ ಒಂದು ಧಾರ್ಮಿಕ ಸ್ಥಳಗಳು ಇಂಥ ಒಂದು ಸ್ಥಳಗಳು ಬೆಳೆದ್ರೆ ಎಲ್ಲರೂ ಕೂಡ ನಮ್ಮ ಸನಾತನ ಧರ್ಮ ಇನ್ನಷ್ಟು ಹೆಚ್ಚಾಗ್ತದೆ ಅಂತ ನನ್ನ ಆಶೆ. ರಾಮ ಮಂದಿರ ನಿರ್ಮಾಣ ಆಗಿ ಉದ್ಘಾಟನೆ ಹಂತಕ್ಕೆ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ಹನುಮನ ದರ್ಶನವನ್ನು ಪಡಿತಿದ್ರೆ ತಾವು ಎಲ್ಲಿಂದ ಬಂದಿರುವಂತದ್ದು, ತಮ್ಮ ಹೆಸರೇನು? ನಾವು ಜಮಖಂಡಿ ತಾಲೂಕದಿಂದ ಸಾವಳಿ ಗ್ರಾಮದಿಂದ ಬಂದಿವ್ರಿ ಸರ್. ಒಂಥರ ಖುಷಿರಿ, ಹಿಂದೂ ಆಗಿ ಹುಟ್ಟಿದ್ದ ನಮ್ ಖುಷಿರಿ. ರಾಮ ಮಂದಿರ ಆಗತ್ತಿದ್ದ ಈಗಿನ ಕಲಿಯುಗದಾಗ ನಾವು ಬೆಳೆದ್ ಬಂದಿದ್ದ ಅಂದ್ರ ಈಗ ಜಸ್ಟ್ ನಾವ್ ನೋಡ್ಬೇಕಂದ್ರ ಕಣ್ಣಾರೆ ನಾವು ಪುಣ್ಯ ಮಾಡಿರ್ಬೇಕ್ರಿ ಸರಿ. ಪೂರ್ವಜರ್ ಮಾಡಿದ್ದ ಮಾಡ್ಬೋದಿತ್ರಿ ಕರ್ನ, ಆದ್ರೆ ಈಗ ಆಗೈತ್ರಿ. ಅದ ಖುಷಿ ಒಂದ್ ವಿಷಯ ರೀ. ಜೈ ಹನುಮಾನ್.